ಕುಲಪತಿಗಳಾದಂತಹ ಎಂ ವೆಂಕಟೇಶ್ವರರವರು ಮತ್ತು ಪ್ರತಿಷ್ಠಾನದ ಎಲ್ಲ ಸಹೃದಯರು ಮತ್ತು ಅಮ್ಮ ಶಾಂತ ಸಣ್ಗುಡ್ಡಯ್ಯ ಅವರು ಮತ್ತು ಪ್ರತಿಭಾವಂತರಾದಂತಹ ಚಹಾ ರಘುನಾಥ್ ಅವರು, ಇವರೆಲ್ಲರ ಜೊತೆಗೆ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ನನಗೆ ನಿಜಕ್ಕೂ ತುಂಬಾ ಸಂತೋಷವನ್ನ ಕೊಟ್ಟಿರುವಂತಹ ವಿಷಯ. ಆದ್ರೆ ಒಂದು ಪ್ರಶಸ್ತಿ ಅಂತಂದ್ರೆ ಬರೀ ಸಂತೋಷ ಮಾತ್ರ ಇರಲ್ಲ. ಯಾವಾಗೂ ರಘುನಾಥ್ ಹೇಳಿದಾಗೆ ನನಗೂ ಕೂಡ ಒಂದು ಆತಂಕ, ಮುಜುಗರ ಇವೆಲ್ಲವೂ ಜೊತೆಗೇನೆ ಬರುತ್ತೆ. ಆದ್ರೆ ನನ್ನ ಆತಂಕದ ಕಾರಣಗಳು ಬೇರೆ ಅಷ್ಟೇ. ನಾನು ಕವಿತೆಯನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ಹೈಸ್ಕೂಲ್ ದಿನಗಳಲ್ಲಿ, ಬಹುಶಃ 14-15ನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ 2 ಕವಿತೆಯನ್ನ ಬರೆದಿದ್ದು. ಒಂದು ನಾಯಿ ಕಾರಿನ ಚಕ್ರಕ್ಕೆ ಸಿಕ್ಕಿಕೊಂಡು ವಿಲವಿಲ ಒದ್ದಾಡಿದ್ದನ್ನ ನೋಡಿ 2-3 ದಿನಗಳು ನಿದ್ದೆ ಇಲ್ಲದೆ ಒದ್ದಾಟವನ್ನ ಮಾಡಿ ಆ ಆಕ್ರಂದನ, ಆ ನೋವನ್ನ ನನ್ನ ಕಣ್ಣಾರೆ ನಾನು ಅದುವರೆಗೂ ಕಂಡಿರ್ಲಿಲ್ಲ, ಕೇಳಿರ್ಲಿಲ್ಲ. ಅಂಥದನ್ನ ನೋಡಿ ಒಂದು ಕವಿತೆಯನ್ನ ಮೊದಲು ಬರೆದಿದ್ದು ನಾನು. ಆ ನಂತರ ಕವಿತೆಯನ್ನ ಆಗೀಗ ಬರ್ಕೊಳ್ತಾನೆ ಬಂದೆ. ನನಗೆ ತಲ್ಲಣಗಳು ಒಂದು ರೀತಿಯಲ್ಲಿ ತೀವ್ರವಾದಂತ ಕಾಡದಂತ ಸಂದರ್ಭದಲ್ಲೆಲ್ಲ ಕವಿತೆಯನ್ನ ಬರ್ಕೊಂಡೇ ಬಂದಿದ್ದೀನಿ. ಆದ್ರೆ ನನ್ನ ಮೊದಲ ಕವನ ಸಂಕಲನ ಪ್ರಕಟ ಆಗಿದ್ದು ಒಂದಿಷ್ಟು ಹಸಿಮಣ್ಣು, ಅದು 2000ನೇ ಇಸ್ವಿನಲ್ಲಿ. ಬಹುಶಃ 20 ವರ್ಷಗಳ ನನ್ನ ಕವಿತೆಯ ಪಯಣದಲ್ಲಿ ಮೊದಲ ಬಾರಿಗೆ ನನ್ನ ಕವನ ಸಂಕಲನ ಪ್ರಕಟ ಆಯಿತು. ನಾನು 14-15ನೇ ವರ್ಷದಲ್ಲಿ ಬರೆದಂತಹ ಕವಿತೆ ಪ್ರಾರಂಭಿಸಿದೆ. 20 ವರ್ಷದ ನಂತರ ಸಂಕಲನ ಬಂತು. ಅಲ್ಲಿವರೆಗೂ ನನಗೆ ಸಂಕಲನ ತರಬಹುದು ಅನ್ನುವಂತ ಯಾವ ಕಲ್ಪನೆಗಳು ಇರಲಿಲ್ಲ. ನಮ್ಮ ಜಿಲ್ಲೆಯವರು ಮತ್ತು ನನ್ನ ಒಂದ್ ರೀತಿಯಲ್ಲಿ ನನ್ನ ಗುರು ಸಮಾನರಾದಂತಹ ಪ್ರೊಫೆಸರ್ ಸಾವುಷ್ ಅವರು, ಹಿರಿಯ ಕವಯಿತ್ರಿ, ಅವರು ನನ್ನ ಕವಿತೆಗಳನ್ನ ನೋಡಿ ಇದನ್ನ ಎಲ್ಲ ಕವಿತೆಗಳನ್ನ ತಗೊಂಡ್ ಬಾ ನಮ್ಮ ಮನೆಗೆ ಕವನ ಸಂಕಲನ ಮಾಡೋಣ ಅಂತ ಹೇಳಿ, ಅವರೇ ನೆಲಮನೆ ದೇವೇಗೌಡರು ಅವ್ರ ಸಹಪಾಠಿಗಳು ಅವ್ರಿಗೆ ಹೇಳಿ ಮೊದಲ ಪುಸ್ತಕವನ್ನ ಪ್ರಕಾಶನ ಮಾಡಿಸಿದ್ದು. ಅವಾಗ ನನ್ನ ಮೊದಲನೇ ಕವನ ಸಂಕಲನ ಬಂತು. ನನಗೆ ಕನ್ನಡ ಸಾಹಿತ್ಯಕ್ಕೆ ನಾನು ತುಂಬಾ ಒಳ್ಳೆ ಕೊಡುಗೆ ಕೊಡ್ತಿದ್ದೀನಿ, ನಾನೇನಾದ್ರೂ ಸೇವೆ ಸಲ್ಲಿಸ್ತಿದ್ದೀನಿ, ಎಲ್ಲ ಮಾತುಗಳು ಖಂಡಿತವಾಗಿ ನನಗೆ ಅನ್ವಯ ಆಗುವಂತದ್ದಲ್ಲ. ಅಂದ್ರೆ ನಾನು ಕವಿತೆ ವಿಷಯಕ್ಕೆ ಮಹತ್ವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು. ಆದ್ರೆ ನನಗೆ ತುಂಬಾ ಮಹತ್ವಾಕಾಂಕ್ಷೆ ಇರುವಂತ ಕ್ಷೇತ್ರ ಅಂದ್ರೆ ಸಾಮಾಜಿಕ ಕ್ಷೇತ್ರ. ನಾನು ತುಂಬಾ ಚಿಕ್ಕಂದಿನಿಂದನೇ ಈ ಸಮಾಜದಲ್ಲಿ ನಡೀತಾ ಇರುವಂತಹ ಅಪಸವ್ಯಗಳು, ಇಲ್ಲಿಯ ವೈರುಧ್ಯಗಳು, ತಾರತಮ್ಯಗಳು ಇವೆಲ್ಲವೂ ನನ್ನನ್ನ ತುಂಬಾ ಕಾಡಿಸಿ ಕಂಗೆಡಿಸ್ತಾ ಬಂದಿದ್ದಾವೆ. ಅಪ್ಪ ಆಗಿದ್ರಿಂದ ಅವ್ರ ಜೊತೆನಲ್ಲಿ ಸೈಕಲಲ್ಲಿ ಕೂತು ಹಳ್ಳಿಗಳಿಗೆ ತಿರುಗುವಾಗ ನನ್ಗೆ ಎಲ್ಲ ರೀತಿಯ ಈ ತಾರತಮ್ಯಗಳ ಅನುಭವಗಳಾಗ್ತಾ ಬಂತು. ಆ ಹಿನ್ನೆಲೆಯಲ್ಲಿ ನಾನೇನಾದ್ರೂ ಸಾಮಾಜಿಕ ಬದಲಾವಣೆ ನಾನು ಏನಾದ್ರು ಕೆಲಸ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲೇ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಾನು PUC ನಲ್ಲೇನೆ 16ನೇ ವರ್ಷಕ್ಕೆ ನಾನು NSS ಅನ್ನ ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡು ನನ್ನ ಆಸಕ್ತಿಯನ್ನ ಗಮನಿಸಿ ನನ್ನ NSS ಆಫೀಸರು ನನ್ನ ಲೀಡರ್ ಅಂತ NSS ನಾಯಕಿಯನ್ನಾಗಿ ಮಾಡಿದ್ರು. 5 ವರ್ಷಗಳ ಕಾಲ ನಾನು ಲೀಡರ್ ಆಗಿ ಮಾಡಿದಂತಹ ಕೆಲಸಗಳು ನನ್ಗೆ ಎಷ್ಟು ಸಮಾಧಾನವನ್ನ ಮತ್ತೆ ಸಂತೃಪ್ತಿಯನ್ನ, ಒಂದು ದೃಢತೆಯನ್ನ ಮಾಡಬಹುದು ಏನಾದ್ರೂ ನಾನು ಅನ್ನುವಂಥದ್ದನ್ನ ನನಗೆ ತಂದುಕೊಡ್ತು ಅಂತಂದ್ರೆ, ನಾನು ಒಂದು ಸಲ NSS ವಿದ್ಯಾರ್ಥಿ ಆದ್ರೆ ನಾನು ಬದುಕಿನುದ್ದಕ್ಕೂ NSS ವಿದ್ಯಾರ್ಥಿ ಅಂತ ನಾನು NSS ಸಭೆಗಳಲ್ಲಿ ಹೇಳ್ತಾ ಇರ್ತೀನಿ. ಹಾಗೆ ನನಗೆ ತುಂಬಾ ಮಹತ್ವಾಕಾಂಕ್ಷೆಯಿಂದ ಏನಾದ್ರೂ ಮಾಡ್ಲೇಬೇಕು ಅಂತ ಅನ್ಸಿದ್ದು ಸಾಮಾಜಿಕ ಕ್ಷೇತ್ರದಲ್ಲೇ ಹೊರತು ಸಾಹಿತ್ಯದ ಕ್ಷೇತ್ರದಲ್ಲಿ ಅಲ್ಲ. HS ಸರ್ ಮಾತಾಡ್ತಾ ಇರುವಾಗ, ಬರ್ಗೂರ್ ಸರ್ ಎಲ್ಲ ಹೇಳ್ತಾ ಇದ್ದಾಗ ಈ ರೀತಿಯಾದಂತ ವೈರುಧ್ಯಗಳು, ಆಕ್ಟಿವಿಸ್ಟು ಮತ್ತೆ ಸಾಮಾಜಿಕ ಕಾರ್ಯಕರ್ತೆ ಅಥವಾ ಕವಿ ಇವೆಲ್ಲವನ್ನು ಹೇಗೆಲ್ಲ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಮಾತಾಡ್ತಾ ಇರುವಾಗ ನಾನು ಅನೇಕ ಈ ರೀತಿಯಾದ ಸಂದರ್ಭಗಳನ್ನ ಎದುರಿಸಿದ್ದು ನನಗೆ ಮತ್ತೆ ನನಗೆ ನೆನಪಾಗ್ತಾ ಇರುತ್ತೆ. ಕವಿತೆ ನಾನು 5 ವರ್ಷಕ್ಕೆ ಒಂದ್ಸಲ, ಆಗೀಗ ನಾನು ಹೇಳಿದ್ನಲ್ಲ ತೀವ್ರವಾಗಿ ಕಾಡಿದಂತ ಸಂದರ್ಭದಲ್ಲೆಲ್ಲ ಕವಿತೆಯನ್ನ ಬರ್ಕೊಂಡೇ ಬಂದಿದ್ದೀನಿ. 5 ವರ್ಷಕ್ಕೆ ಒಂದ್ಸಲ ನನಗೆ ಕವನ ಸಂಕಲನ ಬಂದೇ ಬರುತ್ತೆ ಅಂತ ಹೇಳಿ ಎಲ್ಲ ನನ್ನ
ಆಪ್ತ ವಲಯಕ್ಕೆ ಗೊತ್ತಿರುವಂತ 2000ದಿಂದ ಹಿಡಿದು ಈಗ 6 ಕವನ ಸಂಕಲನ, ಒಂದು ಕಿರುಪದ್ಯಗಳ ಸಂಕಲನ ಸೇರಿ 6 ಕವನ ಸಂಕಲನಗಳು ಬಂದಿದೆ. ಆದ್ರೆ ನನ್ನ ಕವಿತೆಗಳು ಹೇಗಿರುತ್ತೆ ಅಂದ್ರೆ, ನಾನು ಎಷ್ಟೋ ಸಲ ಒಂದ್ 4-5 ಸಾಲು ಬರ್ದಿರ್ತೀನಿ, ಅದಲ್ಲೇ ಬಿಟ್ಟಿರ್ತೀನಿ, ಮತ್ತಿನ್ಯಾವಾಗೋ ಬೆಳೆಯುತ್ತೆ. ಒಂದು ಹಲವಾರು ತಿಂಗಳು, ವರ್ಷಗಳು ನಂದು ಒಂದು ಸುದೀರ್ಘ ಕವಿತೆ, ಅದರಲ್ಲಿ ದೇಹ ಮಾರಿಕೊಂಡು ಬದುಕುವಂತ ಹೆಣ್ಣು ಮಕ್ಕಳ ಸಂಬಂಧಿತ ಕವಿತೆ ನನಗೆ ಒದ್ದಾಡಿಸಿ 7 ವರ್ಷಗಳ ನಂತರ ಅದನ್ನ ನಾನು ಮುಗಿಸಿದೆ ಅಂತ ಹೇಳ್ಬೇಕು ನಾನು. ಹೀಗೆ ಅನೇಕ ವರ್ಷಗಳ ಕಾಲ ಒಂದು ಕವಿತೆ ಬರೀತಾ ಇರುತ್ತೆ. ನಂದೊಂದು ಖಂಡಕಾವ್ಯ 15 ವರ್ಷದಿಂದ ಬರೀತಾ ಇರುವಂತದ್ದು ಈಗ ಮುಗಿಯುವಂತ ಹಂತಕ್ಕೆ ಬಂದಿದೆ. ಅಂದ್ರೆ ನನಗೆ ಹೆಚ್ಚು ಮಹಿಳೆಯ ಮತ್ತು ಮಕ್ಕಳ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಅತ್ಯಂತ ಬೇರೆ ಬೇರೆ ವಿಭಿನ್ನ ಸ್ವರೂಪದ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾ ದುಗುಡ, ಜರ್ಜರಿತವಾಗಿ ಹೋಗ್ಬಿಟ್ಟಿರ್ತೀನಿ. ಎಷ್ಟೋ ಸಲ ಆಘಾತಕ್ಕೊಳಗಾಗಿರ್ತೀನಿ, ಸಿಟ್ಟು ಬರ್ತಾ ಇರುತ್ತೆ, ರೋಷ ಹೋಗ್ತಾ ಇರುತ್ತೆ. ಒಂದೊಂದ್ಸಲ ಅಂತೂ ಜೀವನೇ ತೆಗೆದು ಬಿಟ್ಟಿದೆ, ನನ್ನ ದೇಹದೊಳಗಡೆಯಿಂದ ಜೀವನೇ ಇಲ್ವೇನೋ ಅನ್ನೋಷ್ಟು ನಿತ್ರಾಳಾಗ್ಬಿಟ್ಟಿರ್ತೀನಿ. ಈ ಸಂದರ್ಭದಲ್ಲಿ ನನ್ನನ್ನು ನಾನು ಸಮಾಧಾನ ಪಡಿಸ್ಕೊಳ್ಳಕ್ಕೆ, ಸಾಂತ್ವನಗೊಳಿಸ್ಕೊಳ್ಳೋದಕ್ಕೆ, ಮತ್ತು ನಾನು ಮತ್ತೆ ಇವನ್ನೆಲ್ಲವನ್ನು ಈ ಬದುಕಿನ ಜೊತೆಗೆ ನಾನು ಬದುಕಬೇಕು ಅಂತ ನಾನು ನಿರ್ಧರಿಸ್ಕೊಂಡಿರೋದ್ರಿಂದ ನಾನು ಮತ್ತೆ ಈ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು ಅಂದ್ರೆ ನನಗೆ ಮತ್ತೆ ಜೀವ ಬರ್ಬೇಕಲ್ಲ, ಪುನರ್ಜೀವ ಬರೋದಕ್ಕೆ. ಅದೆಲ್ಲ ನಾನು ಮೊರೆ ಹೋಗೋದು ಅಥವಾ ನನ್ನನ್ನ ಆತ್ಕೊಳ್ಳುವಂಥದ್ದು ಕವಿತೆ, ಚಿತ್ರ, ರೇಖಾಚಿತ್ರಗಳನ್ನು ನಾನು ಆಗೀಗ ಬರ್ಕೊಂಡು ಬಂದಿದ್ದೀನಿ. ಸಂಗೀತ ಅಥವಾ ಸುಮ್ಮನೆ ಒಂದಿಷ್ಟು ಮಣ್ಣಿನ ಜೊತೆನಲ್ಲಿ ನಾನು ನನ್ನ ಕೈತೋಟದಲ್ಲಿ ಕೆಲಸ ಮಾಡುವಂಥದ್ದು, ಹೀಗೆ ಮತ್ತೆ ಮೌನವಾಗಿರೋದು ಕೂಡ, ಮೌನವಾಗಿ ಏಕಾಂತದಲ್ಲಿ ನನ್ನಷ್ಟಕ್ಕೆ ನಾನು ಇರೋದು ಕೂಡ ನನಗೊಂದು ರೀಬರ್ತ್ ಅನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ರಘುನಾಥ್ ಹೇಳಿದಾಗೆ ಕವಿ ಅಂತಂದ್ರೆ ಕವಿತೆನೇ ಬರಿಬೇಕು ಅಂತ ಅಲ್ಲ, ಇವೆಲ್ಲವನ್ನೂ ಮಾಡ್ತಾ ನಾನು ಬದುಕೋದು ಹೇಗೆ, ನಾನು ಮನುಷ್ಯಳಾಗೋದು ಹೇಗೆ, ಇನ್ನಷ್ಟು ಹೆಚ್ಚೆಚ್ಚು ಮನುಷ್ಯಳಾಗೋದು ಹೇಗೆ ಅನ್ನೋದನ್ನ ನನಗೆ ಇವೆಲ್ಲವೂ ಒಂದ್ ರೀತಿನಲ್ಲಿ ಆತ್ಕೊಂಡು ಈ ತಾವನ್ನ ಹುಡುಕ್ತಾ ಇರ್ತೀನಿ ನಾನು. ಆ ಕ್ಷಣಕ್ಕೆ ಯಾವ ತಾವು ಸಿಗುತ್ತೋ ಆ ತಾವು ತಾಯಿಯ ರೀತಿಯಲ್ಲಿ ನನ್ನನ್ನು ಅಪ್ಪಿಕೊಂಡು ಸಮಾಧಾನಿಸಿ ಮತ್ತೆ ನನ್ನನ್ನ ಈ ಕೆಲಸಗಳಿಗೆ ಹಚ್ಚುತ್ತಲ್ಲ, ಕೊಡುವಂತ ಆ ತಾವುಗಳು ಕೊಡುವಂತಹ ಸಮಾಧಾನ ನನಗೆ ತುಂಬಾ ಮುಖ್ಯವಾಗಿರುವಂತದ್ದು. ಅದು ನನ್ನನ್ನು ಕಾಪಾಡ್ತಾ ಇರೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಕವಿತೆ ನನ್ನ ಆತ್ಮ ಸಂಗಾತಿ ಅಂತ ನಾನು ಹೇಳ್ಕೊಂಡಿದ್ದೀನಿ. ನನ್ಗೆ ಅನ್ಸಿದ್ದನ್ನೆಲ್ಲ ಬರೀತೀನಿ. ನಂಗೆ ಗೊತ್ತಿಲ್ಲ ವಿಮರ್ಶಕರ ಮಾನದಂಡಗಳು ಯಾವ ರೀತಿ ಇದೆ, ಏನಿದೆ, ಅದು ಹಿಂಗೆ ಬರಿಬೇಕಾ ಹಂಗೆ ಬರಿಬೇಕಾ, ನಾನು ಯಾವತ್ತೂ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ನನಗೆ ಆ ಕ್ಷಣಕ್ಕೆ ನನಗೆ ಏನ್ ಅನ್ನಿಸ್ತು ಮತ್ತು ಅದು ಮುಂದುವರೆದ ಹಾಗೆ ನನ್ಗೆ ಏನೇನ್ ಅನ್ನಿಸ್ತು ಅದನ್ನ ಮಾತ್ರ ನಾನು ಬರ್ಕೊಂಡು ಬಂದಿದ್ದೀನಿ. ತುಂಬಾ ಮುಖ್ಯವಾಗಿ ಒಂದ್ ಎರಡೇ ಮಾತುಗಳನ್ನ ನಾನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತುಂಬಾ ನಮ್ಮ ಮುಂದಿರುವಂತಹ, ನನ್ನಂಥವರ ಮುಂದಿರುವಂತಹ ತುಂಬಾ ದೊಡ್ಡ ಸವಾಲು ಅಂತಂದ್ರೆ, ನಾನು ಯಾವಾಗ ಕವಿತೆ ಬರಿಬೇಕು ಅಥವಾ ನಾನು ಯಾವಾಗ ಲೇಖನಗಳನ್ನ ಬರಿಬೇಕು, ನಾನು ಯಾವಾಗ ಬೀದಿಗಿಳಿದು ಹೋರಾಟ ಮಾಡ್ಬೇಕು, ಯಾವಾಗ ನಾನು ಇದು ಗೌಪ್ಯವಾಗಿ ಇದ್ದು ನಾನು ಗೆರಿಲ್ಲಾ ವಾರ್ ಅಂತ ನಾನು ಹೇಳ್ತಿರ್ತೀನಿ. ನಾನು ಮಾಡೋ ಹೆಚ್ಚಿದೆಲ್ಲ ಗೆರಿಲ್ಲಾ ವಾರ್ ಅಂತ ಹೇಳ್ತಾ ಇರ್ತೀನಿ. ಗೆರಿಲ್ಲಾ ವಾರ್ ಯಾವಾಗ ಮಾಡ್ಬೇಕು, ಮತ್ತೆ ಆ ಸಂತ್ರಸ್ತರ ಜೊತೆಗೆ ನಿಂತು ನಾನು ಹೇಗೆ ಕೆಲಸ ಮಾಡ್ಬೇಕು, ಇವೆಲ್ಲದನ್ನು ಹೇಗೆ ವಿಂಗಡಿಸ್ಕೋಬೇಕು ಮತ್ತು ನಾನು ಎಲ್ಲಿ ಯಾವ ಕ್ಷಣದಲ್ಲಿ ನಾನು ನಿಂತು ಆ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಅದು ನನಗೆ ತುಂಬಾ ಬಹಳಷ್ಟು ಈ ವರ್ಷಗಳಲ್ಲಿ ನನಗೊಂದು ಸ್ಪಷ್ಟತೆಯನ್ನ ಕೊಡ್ತಾ ಹೋಗಿರುವಂತದ್ದು. ಅದು ನನಗೊಂದಿಷ್ಟು ಕೆಲಸವನ್ನ ನನಗೆ ಹಗುರ ಮಾಡಿದೆ. ಮತ್ತೆ ತುಂಬಾ ಮುಖ್ಯವಾಗಿ ನನಗೆ ಇವತ್ತು ಕಾಣ್ತಾ ಇರುವ ಸವಾಲು, ಇವತ್ತೆಲ್ಲವೂ ಕೂಡ ಈ ಸಮಾಜ ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಸಮಾಜದ ಎಲ್ಲರೂ ಕೂಡ ಒಂದ್ ರೀತಿ ಮಾರಾಟದ ಸರಕುಗಳಾಗಿ ಇವತ್ತು ಬಂಡವಾಳಶಾಹಿ ಇರ್ಬೋದು, ಸರ್ಕಾರ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು ಮಾಡ್ಕೊಳ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ನನ್ನನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯಾಗಿರ್ಬೋದು, ಒಬ್ಬ ಬರಹಗಾರಳಾಗಿರ್ಬೋದು, ಒಬ್ಬ ಹೋರಾಟಗಾರಳಾಗಿರ್ಬೋದು, ಹೇಗೆ ನನ್ನನ್ನ ಈ ಜಾಲಗಳಿಂದ ಬಿಡಿಸ್ಕೊಂಡು ನನ್ನ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಬೇಕು, ನನ್ನ ಅಸ್ಮಿತೆಯನ್ನ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ತುಂಬಾ ದೊಡ್ಡ ಸವಾಲು ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಇವತ್ತು ರೈತರು, ಕಾರ್ಮಿಕರು, ಬರಹಗಾರರು, ಹೋರಾಟಗಾರರು ಎಲ್ಲರೂ ಕೂಡ ಈ ವ್ಯಾಪಾರಿ ಜಗತ್ತಿಗೆ ಒಂದು ಕಮಾಡಿಟಿಗಳಾಗೇನೆ, ವಸ್ತುಗಳಾಗೇನೆ ಪರಿಗಣಿಸಲ್ಪಡ್ತಾ ಇರುವಂತಹ ಈ ದಿನಗಳಲ್ಲಿ ನಮ್ಮ ಮೇಲಿರುವಂತಹ ಇದು ಜವಾಬ್ದಾರಿ ಅಂತ ಅನ್ಕೊಳ್ಳೋಣ, ಸವಾಲು, ನಮ್ಗಿರುವಂತಹ ಸವಾಲಿದೆಯಲ್ಲ,
ತುಂಬಾ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಹಾಗೆ ಆ ದಾರಿಗಳನ್ನ ನಿರ್ಧರಿಸುವಂತಹ ಸಂದರ್ಭಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದನ್ನ ನಾವೆಲ್ಲರೂ ಮತ್ತೆ ಮತ್ತೆ ಎಚ್ಚರಿಕೆಯಿಂದ ತುಂಬಾ ಜಾಗರೂಕತೆಯಿಂದ ಈ ದಾರಿಗಳನ್ನ ಆಯ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇರುವಂತಹ ತುಂಬಾ ಮುಖ್ಯವಾದಂತಹ ಅಂಶ. ಈ ಮಾತುಗಳನ್ನ ಹೇಳ್ತಾ ಇವತ್ತು ನನಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವಂತಹ ಪ್ರೊಫೆಸರ್ ಎಚ್ ಜಿ ಸಣ್ಣಗುಡ್ಡಯ್ಯ ಪ್ರತಿಷ್ಠಾನದ ಎಲ್ಲ ಸಹೃದಯ ಮನಸ್ಸುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ನೀವು ನನಗೆ ನೀಡಿರುವಂತಹ ಈ 10,000 ರೂಪಾಯಿಗಳನ್ನ ನಾನು ಪ್ರತಿಯೊಂದು ನನ್ನ ಬಹುಮಾನ ಪ್ರಶಸ್ತಿಗಳು ಬಂದಾಗ ಆ ಮೊತ್ತವನ್ನ ಅತ್ಯಂತ ನಿರ್ಗತಿಕ ಮಹಿಳೆಯ ಮಕ್ಕಳ ಓದಿಗಾಗಿ ಬಳಸ್ತಾ ಇದ್ದೀನಿ. ಇದನ್ನು ಕೂಡ ಅದಕ್ಕೆ ಬಳಸ್ತೀನಿ ಅಂತ ನಿಮ್ಮೆಲ್ಲರಿಗೆ ಹೇಳ್ತಾ, ನನ್ನ ಕೆಲವು ಪುಸ್ತಕಗಳ ಬಗ್ಗೆ ಹೇಳ್ತಾ ಕವಿತೆಯ ಪುಸ್ತಕಗಳನ್ನ ಮಾತ್ರ ಇಲ್ಲಿ ಹೇಳಾಯ್ತು. ನನಗೆ ತುಂಬಾ ಮುಖ್ಯವಾಗಿ ಇವತ್ತು ಯೂನಿವರ್ಸಿಟಿಗೆ ಬಂದಿರೋದ್ರಿಂದ ಸಮಾಜ ವಿಜ್ಞಾನಕ್ಕೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಲೈಫ್ ಟೈಮ್ ಪುಸ್ತಕಗಳು ಇರ್ಬೋದು. ಅವೆಲ್ಲ ಅನ್ಕೊಳ್ತೀನಿ. ನನ್ನ ಇವಳ ಭಾರತ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಕೈಚಾಚಿಸಬೇಕಂದ ಮಗಳು ಮಕ್ಕಳಿಗೆ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದು, ಮತ್ತು ಭೂಮಿತಾಯಿಯ ಕಕ್ಷೆಯಲ್ಲಿ ಪಕ್ಷಿಯಾಗಿ ಅನ್ನುವಂಥದ್ದು ನನ್ನ ಪರಿಸರದ ಕೆಲಸ ಹೋರಾಟಕ್ಕೆ ಸಂಬಂಧಪಟ್ಟಂತ ಪುಸ್ತಕ. ಇವೆಲ್ಲವೂ ಪ್ರತಿಷ್ಠಾನದಲ್ಲಿ ಮತ್ತು ಯೂನಿವರ್ಸಿಟಿನಲ್ಲಿ ಇರಬಹುದಾದಂತಹ ಪುಸ್ತಕ ಅಂತ ನಾನು ಭಾವಿಸಿರೋದ್ರಿಂದ ನನ್ನ ಕವನ ಸಂಕಲನದ ಜೊತೆಗೆ ಅದನ್ನ ಒಂದು ಸೆಟ್ ನ ಕೊಡಕ್ಕೆ ಬಯಸ್ತಾ ಇದ್ದೀನಿ. ಇವರು ಮಾನ್ಯ ಕುಲಪತಿಗಳು ಮತ್ತು ಈ ಪ್ರತಿಷ್ಠಾನದ ಅಧ್ಯಕ್ಷರು ಅಥವಾ ಗೌರವಾಧ್ಯಕ್ಷರು ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹನೆಗೆ ಮತ್ತು ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದ.